ಹಾಯ್ ಎಲ್ಲರಿಗೂ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಹೊರಗಡೆ ಹೋಗ್ತಿರೋ ಕಾರಣ ಬಂದು ಹಾಸ್ಪಿಟ್ಲ್ ಹೋಗ್ತಾಯಿದ್ದೀನಿ. ಸೊ ನಮ್ಮ ತಾತನ ಅಡ್ಮಿಟ್ ಮಾಡಿದರು ಹಾಸ್ಪಿಟ್ಲಲ್ಲಿ, ರಕ್ಷಾ ಹಾಸ್ಪಿಟ್ಲಲ್ಲಿ. ಸೊ ನಾನು ನೋಡಿಕೊಂಡು ವಾಪಸ್ ಬರೋಣ ಅಂತ ಇವತ್ತು ಅಡ್ಮಿಟ್ ಮಾಡಿದ್ರು. ಈಗ ಬೆಳಗ್ಗೆ ಅಡ್ಮಿಟ್ ಮಾಡಿದರು, ಏನೋ ಸುಸ್ತಾಗಿತ್ತು ಸ್ವಲ್ಪ. ಸೊ ಅದಕ್ಕೆ ಗ್ಲೂಕೋಸೆಲ್ಲ ಹಾಕ್ಸ್ಕೊಂಡು ಕರ್ಕೊಂಬೋಣ ಅಂತ ಅಡ್ಮಿಟ್ ಮಾಡಿದ್ರಲ್ಲ. ಸೊ ಹಂಗೆ ನೋಡಿಕೊಂಡು ವಾಪಸ್ ಬರೋಣ ಅಂತ ಹೊರಟಿದ್ದೆ. ಆ್ಯಕ್ಚುಲಿ ಪಾಪು ಕೂಡ ಮಲ್ಕೊಂಡಿದ್ದ. ಸೊ ನಾನು, ಮಾನ್ಯ, ನನ್ನ ತಮ್ಮ ಮತ್ತು ನಮ್ಮ ಹಸ್ಬೆಂಡು ಒಂದೇ ಗಾಡೀಲಿ, ಮೂರು ಜನ ಒಂದೇ ಗಾಡೀಲಿ ತ್ರಿಬಲ್ ರೆಡಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಮಹಾಲಕ್ಷ್ಮಿ ಲೇಔಟ್ ಊಟಲ್ಲಿ. ಸೊ ಯಶವಂತಪುರ ಹತ್ರ ಇರೋದು ಹಾಸ್ಪಿಟ್ಲು. ಸೊ ಹೋಗಿ ನೋಡ್ಕೊಂಬರೋಣ ಅಂತ ಹೊರಟಿದ್ದೆ. ಹಂಗೆ ಎಲ್ಲ ನೋಡಿಕೊಂಡು ಇವತ್ತು ವೆದರ್ ಅಂತೂ ಮಸ್ತಾಗಿದೆ. ಇವಾಗಷ್ಟೇ ಮಿಷನ್ ಆರ್ಡ್ರ್ ಬಂತು. ಸಕ್ಕದಾಗೈತೆ ಮಾತ್ರ. ಈ ಜ್ಯುವೆಲರಿ ಅಂತೂ ಸೇಮ್ ಚಿನ್ನದ ಥರನೇ ಕಾಣಿಸ್ತೈತೆ ಮಾತ್ರ. ಹಾಕ್ಕೊಂಡಂತೂ ಸೂಪರಾಗಿ ಕಾಣಿಸ್ತಿದೆ. ಹಾಕೊಂಡು ನೋಡಿದೆ, ಸೂಪರ್. ಇದು ವಾಲೆ ನೋಡಿ ಹಿಂಗೆ ಸಕ್ಕದಾಗೈತೆ. ಅದ್ರ ಡೀಟೇಲಿಂಗ್ ನೋಡಿ ಎಷ್ಟು ಸೂಪರಾಗಿ ಮಾಡೋದಂದರೆ ಅಷ್ಟು ಮಸ್ತಾಗೈತೆ. ಇವಾಗಷ್ಟೇ ಹಾಕಿ ನೋಡಿದೆ, ಮೀಶೋಗೆ ಆರ್ಡರ್ ಮಾಡಿದ್ದೆ. ಸೂಪರಾಗಿ ಬಂತು ಮಾತ್ರ. ಏನು ಇವಾಗ ಚಿಕನ್ ಇವಾಗ ಇಲ್ಲಿ ಲಿವರ್ ಇದೆ, ಈ ಕಡೆ ಚಿಕನ್ನು, ಇಲ್ಲಿ ಮಸಾಲೆಗೆ ಏನೋ ಐಟಮ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇವಾಗ ಧನ್ಯನ ಚೆನ್ನಾಗಿ ಹುರ್ಕೊಂತ ಇದ್ದಾರೆ ವಿತೌಟ್ ಆಯಿಲ್. ಇವಾಗ ಏನ್ ಮಾಡ್ತಿದ್ದೀರಪ್ಪ? ಚಿಕನ್ ಬಿರಿಯಾನಿ, ಲಿವರ್ ಗೊಜ್ಜು, ಚಿಕನ್ ಬಿರಿಯಾನಿ. ಈಗ ಏನೇನು ಐಟಮ್ ಹಾಕ್ತೀರ ಅಂತ ಒಂದೊಂದೇ ರೆಡಿ ಮಾಡ್ಕೊತಾ ಇದ್ದಾರೆ. ಇವಾಗ ಧನಿಯ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕಂತೆ. ಇವಾಗಷ್ಟೇ ಹೊಸ ಮೈಕ್, ಸೊ ನನಗೆ ವ್ಲಾಗಿಂಗ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಮೈಕು. ಯಾಕಂದ್ರೆ ನನಗೆ ವಾಯ್ಸ್ ಅಷ್ಟು ಕ್ಲಾರಿಟಿ ಬರಲ್ಲ ನನಗೆ. ಯಾಕಂದ್ರೆ ನಾನು ಅಷ್ಟು ಕ್ಲಾರಿಟಿಯಾಗಿ ಮಾತಾಡಲ್ಲ. ಅದಕ್ಕೆ ಸೊ ಮೈಕ್ ಇಟ್ಕೊಂಡು ಆದ್ರೂ ಕ್ಲಾರಿಟಿಯಾಗಿ ಮಾತಾಡೋಣ ಅಂತ ಮೈಕ್ ತರಿಸ್ಕೊಂಡಿದ್ದೀನಿ. ಸೊ ಇವಾಗಷ್ಟೇ ಬಂತು ಆರ್ಡ್ರು. ಇವಾಗ ನಾನು ಮೈಕಲ್ಲಿ ಮಾತಾಡ್ತಾ ಇದ್ದೀನಿ. ನೋಡೋಣ ಇನ್ನು ಫುಲ್ ಮೈಕಲ್ಲೇ ಮಾತಾಡೋಣ. ನಾನು ಯಾಕೆ ಮೈಕ್ ತರಿಸ್ಕೊಂಡೆ ಅಂದರೆ, ನನ್ನ ವಾಯ್ಸ್ ಅಷ್ಟು ಕ್ಲಿಯರ್ ಬರಲ್ಲ. ಅಂದರೆ ನಾನು ಮಾತಾಡಕ್ಕೆ ಹೋದರೆ ಜಾಸ್ತಿ ಶಿವರ್ ಆಗ್ತೀನಿ ಮಾತಾಡ್ಬೇಕಾದ್ರೆ. ಸೊ ನಾನು ಮಾತಾಡ್ಬೇಕು, ನನ್ನ ಕ್ಲಾರಿಟಿನೂ ಬರಲ್ಲ. ನಾನು ಏನು ಮಾತಾಡ್ತೀನಿ ಅಂತ ನನಗೆ ಓದಾಗಲ್ಲ. ಸೊ ಅದಕ್ಕೆ ಮೈಕ್ ತರಿಸ್ಕೊಂಡೆ. ನಾನು ಮಾತಾಡೋದು ಸ್ವಲ್ಪ ವಾಯ್ಸ್ ಸ್ವಲ್ಪ ಕೇಳಿಸ್ಲಿ, ನನ್ನ ವಾಯ್ಸ್ ಕೇಳಿಸಲ್ವಲ್ಲ. ಸೊ ಅದಕ್ಕೆ ಮೈಕ್ ತರಿಸ್ಕೊಂಡೆ. ಈಗ ನಂಗೆ ತುಂಬ ಇಂಪಾರ್ಟೆಂಟ್, ಇದು ನಂಗೆ ಬೇಕಿರೋದಾಗಿತ್ತು. ನಾನು ಬ್ಲಾಗ್ ಮಾಡಿಲ್ಲ ಅಂದ್ರೂ ನನಗೆ ಮೈಕ್ ಬೇಕು. ಇವಾಗ ಈ ಮೈಕಿಂದ ಆದರೂ ನಾನು ಬ್ಲಾಗ್ ಮಾಡಬೇಕು. ರೋಸ್ಟ್ ಮಾಡಿರೋ ಧನ್ಯನ ಪುಡಿ ಮಾಡ್ಕೊಂಡಿದ್ದಾರೆ. ಇವಾಗ ನೋಡಿ ಅದನ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ, ಕ್ಲಿಪ್ಸ್ ಎಲ್ಲ ಇಡೋಣ ಅಂತ. ಅದನ್ನ ನೇತಾಕೊಂಡವಳೆ. ಏನು ಬುದ್ಧಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೋಡಿ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಇದು ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಣಮೆಣಸಿನ್ಕಾಯಿನ ಪುಡಿ ಮಾಡ್ಕೊಂಡಿದ್ದಾರೆ. ಏನೇನು ಹಾಕಿದ್ದಾರೆ ಮಸಾಲೆ ಹೇಳಿ. ಇದು ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಬ್ಯಾಡಿ ಮೆಣಸಿಗೆ ಪುಡಿ, ಬ್ಯಾಡಿ ಮೆಣಸಿ ಫ್ಲೆಕ್ಸು, ಆಮೇಲೆ ಪುದೀನ ಕೊತ್ತಂಬರಿ ಸೊಪ್ಪು ರುಬ್ಬಿರೋದು, ಆಮೇಲೆ ಸ್ವಲ್ಪ ಕಾಯಿ ಪೇಸ್ಟ್ ಮಾಡ್ಕೋಬೇಕಾ? ಪೇಸ್ಟ್ ಮಾಡಿರೋ ಕಾಯಿ ಆ್ಯಡ್ ಮಾಡಬೇಕು. ಚಿಕನ್ನ ಫಸ್ಟ್ ಮ್ಯಾರಿನೇಟ್ ಮಾಡಿದ್ವಿ.
ಏನು ಹಾಕ್ತೀವಿ ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ? ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೌಡ್ರು, ಉಪ್ಪು, ಅರಿಶಿನ ಪುಡಿ. ಪಲಾವ್ ಎಲೆ ಮಸಾಲೆ, ಪಲಾವ್ ಸಾಮಾನು ಫಸ್ಟು ಎಣ್ಣೆ ಹಾಕ್ಕೊಂಡು ಪಲಾವ್ ಸಾಮಾನೆಲ್ಲ ಹಾಕ್ಕೊಬೇಕಾ? ಈರುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಫ್ರೈ ಆದಮೇಲೆ ಪಲಾವ್ ಸಾಮಾನು, ಅದಾದಮೇಲೆ ಟೊಮೆಟೊ, ಅದಾದಮೇಲೆ ಎಲ್ಲ ಇದು ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ ಹಚ್ಚಿ ಸ್ವಲ್ಪ ಇದಾದಮೇಲೆ ಏನಾದರೂ ಇದು ಎಲ್ಲ ಪೇಸ್ಟು ಪುದೀನ ಈರುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು, ಪುದೀನ ಕೊತ್ತಂಬರಿ ಸೊಪ್ಪು ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಾದಮೇಲೆ ಕಾಯಿ ಪೇಸ್ಟು ನೋಡಿ. ಉದ್ದಿನಕಾಯಿ, ನೋಡಿ ನೋಡಿ ಆ ಮಸಾಲೆ ಎಲ್ಲ ಹೆಂಗೆ ಬೇಯ್ಕೊಂತೈತೆ. ಇವಾಗ ಇತ್ತು ಏನು ನೆಕ್ಸ್ಟ್ ಪ್ರೊಸೆಸಿಂಗ್ ಏನು? ಎಷ್ಟು ಇನ್ನು ಚೆನ್ನಾಗಿ ಏನು ಬೇಕು? ಚೆನ್ನಾಗಿ ಚಿಕನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಮಸಾಲೆ ಒಟ್ಟಿಗೆ ಫ್ರೈ ಆಗಿ ಸ್ವಲ್ಪ ಎಣ್ಣೆ ಬಿಟ್ಟು ಆದಮೇಲೆ ಅಕ್ಕಿ ಹಾಕೋದು, ನೀರು ಹಾಕಿಬಿಟ್ಟು ಅಕ್ಕಿ ಹಾಕೋದು. ನೀರು ಅಳತೆಗೆ ಕರೆಕ್ಟಾಗಿ. ಪುದೀನ ಸೊಪ್ಪು ಏನು ಮಾಡ್ತಾರೆ ಇವಾಗ ಅಡಿ ಹಾಕ್ತಾರೆ? ಸ್ವಲ್ಪ ಹಚ್ಚಿಬಿಟ್ಟು ಹಾಕೋದು. ಎಷ್ಟು ಕೆ ಜಿ ಹಾಕೊಂಡಿದ್ರೆ ಅಕ್ಕಿನ? 1 kg ಎಷ್ಟು 1.5 kg. 1.5 kg ಚಿಕನ್ಗೆ 1 kg ಅಕ್ಕಿ. ಅದಕ್ಕೆ ಇದು ನೆನೆಸಿರೋ ಅಕ್ಕಿದು ಯಾವುದು ಬಾಸ್ಮತಿ ಅಕ್ಕಿ ಮಿಕ್ಸ್ ಮಾಡಿದ್ದೀರಾ? ಇಲ್ಲ, ಒಂದೇ ಅಕ್ಕಿ. ಒಂದೇ ಅಕ್ಕಿ. ಏನಕ್ಕಿ? ಸೋನಾ ಮಸೂರಿ ಮಾತ್ರ. ಏನು ಲೈಟಾಗಿ ಬಿರಿಯಾನಿ ಮಸಾಲೆ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಲೈಟಾಗಿ ಬಿರಿಯಾನಿ ಮಸಾಲೆ ಆ್ಯಡ್ ಮಾಡ್ಕೊಂಡವ್ರೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಕು. 1ಕ್ಕೆ 2 ಅಳತೆದಲ್ಲಿ. 1ಕ್ಕೆ 2 ಅಳತೆ. ಈಗ ಎಷ್ಟಾಯಿತು? 3, 4, 5 ಆಯಿತು. ನೆಕ್ಸ್ಟು ಸ್ವಲ್ಪ ಮುಚ್ಚಿಟ್ಟು ಕುದಿ ಬರ್ಬೋದು. ಇದು ಸ್ವಲ್ಪ ಕುದಿ ಬಂದಮೇಲೆ ನೆಕ್ಸ್ಟ್ ಏನೇನು ಪ್ರೊಸೆಸಿಂಗ್ ಆಗುತ್ತೆ ಅಂತ ತೋರಿಸ್ತೀನಿ. ಗಜ 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 ಅಂತ ಕುದಿಬೇಕು. ಇವಾಗ ಇದು ಚೆನ್ನಾಗಿ ಕುದಿತಾ ಇದೆ. ಇವಾಗ ಇದಕ್ಕೆ ನೆನೆಸಿಟ್ಟಿರೋ ಅಕ್ಕಿನ ಹಾಕಬೇಕು. ಬೇಗ ಹಾಕಿ. ನೋಡಿ ಗೈಸ್, ಲಿವರ್ ಗೊಜ್ಜು ರೆಡಿಯಾಗಿದ್ದಾಗಲೇ. ಟೇಸ್ಟಿಯಾದ ಲಿವರ್ ಗೊಜ್ಜು ಸವಿಯಲು ಸಿದ್ಧ. ಲಿವರ್ ಗೊಜ್ಜು ರೆಡಿಯಾಗಿದೆ. ಇವಾಗ ಇನ್ನೇನು ಬಿರಿಯಾನಿ ಒಂದು ರೆಡಿ ಆಗಬೇಕಷ್ಟೇ. ಇವಾಗ ಅಕ್ಕಿ ಹಾಕ್ತಿದ್ದಾರೆ. ಗಮ್ ಅಂತ ಇದೆ. ಈ ಬಿರಿಯಾನಿ ಇವತ್ತು ಬ್ಯಾಟಿಂಗ್ ಮಾಡುತ್ತೆ. ಏನು ನೋಡ್ಕೊಳ ಅಷ್ಟೇ ಹಚ್ಚಿದ ಪುದೀನ. ಇವಾಗ ಪುದೀನ ಹಚ್ಕೊಂಡಿರೋದು ನೀಟಾಗಿ ಉರಿಸ್ತಾ ಇದ್ದೀವಿ. ಫುಲ್ ಈ ದಿನದ ಬಾಳೂಟ ಮುಕ್ತಾಯ. ಇದೇನು ಎಷ್ಟು ವಿಸಿಲ್ ಕೂಗ್ತೀರಾ? ಒಂದೇ ವಿಸಿಲ್ಗೆ ಫುಲ್ಲು ಬಿರಿಯಾನಿ ರೆಡಿ. ಇವಾಗ ಸ್ವಲ್ಪ ಮೇಲ್ಗಡೆ ಮೊಸರು ಇಸ್ಕೊತಾ ಇದ್ದಾರೆ, ಯಾಕಂದರೆ ಸ್ವಲ್ಪ ಬಿರಿಯಾನಿ ಸ್ಮೂತಾಗಿ ಬರೋಕ್ಕೆ. ಸ್ಮೂತಾಗಿ ಬರುತ್ತೆ ಬಿರಿಯಾನಿ ಮೊಸರು ಮೇಲೆ ಹಾಕಿದ್ರೆ. ಇನ್ನು ಚೆನ್ನಾಗಿ ಕಲಿಸ್ಕೊಂಡು
ಒಂದು ವಿಸಿಲ್ ಕುಗ್ಸಿದ್ರೆ ಬಿರಿಯಾನಿ ರೆಡಿ ಆದಮೇಲೆ ಪ್ಲೇಟ್ಗೆ ಹಾಕೊಂಡು ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಕುಕ್ಕರ್ ಇನ್ನೂ ವಿಸಿಲ್ ಹಾಕಿಲ್ಲ. ಏನು ಅಪ್ಪ ಹೇಳಿದ್ರು ವಿಡಿಯೋ ಮಾಡಿ ಬಿರಿಯಾನಿ ಹೆಂಗೆ ಮಾಡುವಂತ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ವಿಡಿಯೋ ಮಾಡು ಅಂತ ಹೇಳಿದ್ರು. ತಿಂದಾದ್ಮೇಲೆ ಎಂತ ಮಾಡೋದು? ಏನು ತಿಂದ ಅಷ್ಟಲ್ಲ ನೋಡಿ ನಾವು ಬಾತ್ ಮಾಡೋದಕ್ಕೆ ಲೈಟ್ ಆಫ್ ಆಗಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.